ಹೇಳಿ ನಾನು ಮಾತಾಡಿದೆ ಇದಕ್ಕೆ ಮೊದಲು. ಅಂದ್ರೆ ನನಗೆ ಧನಂಜಯ್ ಸರ್ ಮತ್ತು ಉಮೇಶ್ ಸರ್ ನನಗೆ ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಮಾಡಿದ್ರು. ಹಾಗಾಗಿ ನಾನು ಈಗ ನಾನು ಫಾಸ್ಟ್ ಮಾತಾಡ್ಕೊಂಡು ಹೋಗ್ತೇನೆ ಮೇಡಮ್. ನಾನು 3 ತಿಂಗಳಾಯ್ತು ನಾನು ಇದು ಮ್ಯಾಟ್ರೆಸ್ ಪ್ಯಾಡ್ ಯೂಸ್ ಮಾಡುವಂತದ್ದು. ಇದರಲ್ಲಿ ಮೇಡಮ್ ನಾನು ಮೊದಲಾಗಿ ಹೇಳುವಂತದ್ದು ಅಂತ ಹೇಳಿದ್ರೆ, ನನಗೆ ಪೀರಿಯಡ್ಸ್ ಉಂಟಲ್ಲ, ನನಗೆ ಈಗ 49 ಇಯರ್ಸ್. ಅದರಲ್ಲಿ ನನಗೆ ಅಂದ್ರೆ ಹೇಗೆ 3 ತಿಂಗಳು 4 ತಿಂಗಳು ಆಗುವಾಗ ನನಗೆಲ್ಲ ಏರುಪೇರು ಬರ್ತಾ ಇತ್ತು. ಅಂದ್ರೆ 3-4 ತಿಂಗಳಿಗೆ ಆಗುವ ಬ್ಲೀಡಿಂಗ್ ಎಲ್ಲ ಜಾಸ್ತಿ ಆಗ್ತಾ ಇತ್ತು. ಈಗ ನಾನು ಮ್ಯಾಟ್ರೆಸ್ ಪ್ಯಾಡ್ ಯೂಸ್ ಮಾಡಿದ ನಂತರ ಮೇಡಮ್ ಅದು ಮಂತ್ಲಿ ಆಗಿದ್ದು ಸರಿಯಾಗಿ ಆಗ್ತಾ ಇದೆ ನನಗೆ. ಅದು ಒಂದು ನನಗೆ ಮೈಗ್ರೇನ್ ಇತ್ತು ಮೇಡಮ್, ಅದು ನನಗೆ ಎಲ್ಲ ಫುಡ್ ಎಲರ್ಜಿ ಮತ್ತೆ BP ಎಲ್ಲ ಇತ್ತು ಮೇಡಮ್. ಅದೆಲ್ಲ ನನಗೆ ಮೆಡಿಸಿನ್ ಇಲ್ಲದೆ ಆರಾಮಾಗಿದ್ದೇನೆ. ಮತ್ತು ನಾನು ಇನ್ನೊಬ್ರಿಗೆ ಕೊಟ್ಟವರಲ್ಲಿ ನನಗೆ ಅವರು ಫೋನ್ ಮಾಡಿ ಹೇಳ್ತಾರೆ, ಈಗ BP, ಶುಗರು ಮತ್ತೆ ಮೈಕೈ ನೋವು, ಅವರು ಸ್ವಲ್ಪ ಹಾರ್ಡ್ ಕೆಲಸ ಮಾಡುವವರೆಲ್ಲ ಅವರು ಹೇಳ್ತಾರೆ ನನಗೆ, ನೀವು ಕೊಟ್ಟ ಪ್ರಾಡಕ್ಟ್ ಒಳ್ಳೇದಾಗಿದೆ ಮೇಡಮ್, ಅದು ನಿಮ್ಗೆ ದೇವ್ರು ಚೆನ್ನಾಗಿಟ್ಟಿರ್ಲಿ ಅಂತ. ಹಾಗೆ ನಾವು ಒತ್ತಾಯ ಮಾಡಿ ಅವರಿಗೆ ಕೊಟ್ಟದ್ದು ಮೇಡಮ್. ಹಾಗೆ ಅವ್ರು ಅದನ್ನು ಉಂಟಲ್ಲ, ಈಗ ಅದನ್ನು ನನಗೆ ನಾನು ಕೊಟ್ಟದಕ್ಕೆ ನನಗೆ ನಾನು ದೇವ್ರು ನನ್ನನ್ನು ಒಳ್ಳೆ ಇದಲ್ಲಿ ಇಡ್ತಾರೆ ಅಂತ ಹೇಳಿ ನಾನು ಒತ್ತಾಯ ಅಷ್ಟು ಮಾಡಿದ್ದೇನೆ. ಅಂದ್ರೆ ನೀವು ಸ್ವಲ್ಪ ಹಣ ಆದ್ರೂ ಕೊಡಿ ಅಂತ. ಮತ್ತೆ ಅವರು ಹಣ ಒಟ್ಟಿಗೆ ಮಾಡಿ ಕೊಟ್ಟು ಪ್ರಾಡಕ್ಟ್ ತಕೊಂಡು 1 ತಿಂಗಳಾಯ್ತು ಮೇಡಮ್. ಅವರು ಈಗ ನನಗೆ ಅಷ್ಟು ಧನ್ಯವಾದ ಹೇಳ್ತಾರೆ ಅಂದ್ರೆ, ಇದು ನನಗೆ ಮೊದಲಾಗಿ ನಾವು ಸಾಗರ್ ಜೋಶಿ ಡಾಕ್ಟರ್ ಅವರಿಗೆ ನಾವು ಧನ್ಯವಾದ ಹೇಳ್ಬೇಕು ಸರ್. ಇಂಥ ಪ್ರಾಡಕ್ಟ್ ಅನ್ನು ನಮಗೆ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ ನಮ್ಮ ಲೋಕಕ್ಕೆ, ನಮ್ಮ ಈ ದೇವಮಾನವ ಸಾಗರ್ ಜೋಶಿ ಅವರು, ಅವರಿಗೆ ಎಷ್ಟು ಹೇಳಿದ್ರು ಸಾಲದು ಮೇಡಮ್ ನಮಗೆ. ಮತ್ತೆ ಇನ್ನೊಬ್ರಿಗೆ ನಾನು ಒಂದು ವಾತ ಇದ್ದವರಿಗೆ ಅವರಿಗೆ ಕೊಟ್ಟಿದೆ ಮೇಡಮ್. ಅವರು ದೊಣ್ಣೆ ಕುಟ್ಕೊಂಡು ಎಲ್ಲ ಹೋಗ್ತಾ ಇದ್ರು. ಅದು ಅವರು ದೊಣ್ಣೆ ಎಲ್ಲ ಬಿಟ್ಟು ಆರಾಮವಾಗಿ ಹೋಗ್ತಾ ಇದ್ದಾರೆ ಅವರು. ಆದ್ರೆ ಅವರು ಅಷ್ಟು ಖುಷಿಯಲ್ಲಿ ಇನ್ನು ಸ್ವಲ್ಪ ಉಂಟು ರಿಕವರ್ ಆಗಿ. ನಾನು ಆದ್ರೂ ಅದನ್ನು ಪ್ರಾಡಕ್ಟ್ ಅನ್ನು ಸರಿಯಾಗಿ ಇನ್ನು ಕೂಡ ಯೂಸ್ ಮಾಡಿ ನಾನು ಅವರ ಮನೆಗೆ ಹೋಗಿ ವಿಚಾರಿಸಿದ್ದೇನೆ. ಈಗ ಅವರನ್ನು ತಿಂಗಳು ಅದೇ ರೂಟಲ್ಲಿ ಹೋಗ್ತೇನೆ, ಅದೇ ಬರ್ತೇನೆ. ಹಾಗೆ ಬರುವಾಗ ನಾನು ವಿಚಾರಿಸಿ ಬರ್ತೇನೆ. ಅವರು ಅದನ್ನು ಹೇಳುವಾಗ ನಂಗೆ ಖುಷಿ ಆಯ್ತು ಮೇಡಮ್. ಅಂತೂ ಈ ಫೀಲ್ಡ್ ಅಲ್ಲಿ ನಾನು ಇದ್ದೇನೆ ಅಂತ ಹೇಳುವಂತದ್ದು ನನಗೆ ತುಂಬಾ ಖುಷಿ ಆಗ್ತದೆ. ಹಾಗೆ ನಾನು ಕೂಡ ರೀಪರ್ಚೇಸ್ ಅಲ್ಲಿ ಮೇಡಮ್ ಅಲ್ಟ್ರಾ ಮತ್ತೆ ಸೋಪ್ ಅನ್ನು ಯೂಸ್ ಮಾಡ್ತಾ ಇದ್ದೇನೆ. ಅದೇ